ದೇವರನ್ನ ಮೆಚ್ಚಿಸಬೇಕು ಎಂಬ ದಾಹವುಳ್ಳವರು ಎಷ್ಟು ಜನ ಇದ್ದೀರಾ? ಮನುಷ್ಯರನ್ನ ಮೆಚ್ಚಿಸೋದಲ್ಲ, ದೇವರನ್ನ ಮೆಚ್ಚಿಸೋರು. ಇವತ್ತಿನ ಕಾಲದಲ್ಲಿ ನಾವು ಗಮನಿಸೋದು, ಮನುಷ್ಯನನ್ನು ನೋಡಿ ಮಣೆ ಹಾಕ್ತಾರೆ, ಮನುಷ್ಯನನ್ನು ನೋಡಿ ಮಣೆ ಹಾಕ್ತಾರೆ ಅಂತ ಹೇಳ್ತಾರೆ. ಒಂದು ವಾಕ್ಯ ಓದಿ ಆರಂಭಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಎಫೇಷಿಯನ್ಸ್, ಚಾಪ್ಟರ್ 5, 5ನೇ ಅಧ್ಯಾಯ 10ನೇ ವಚನದಿಂದ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ರಿ ಅಂತ. ಕರ್ತನಿಗೆ ಮೆಚ್ಚುಗೆಯಾದದ್ದು, ಬಿ ಎ ಗಾಡ್ ಪ್ಲೀಸರ್, ದೇವರನ್ನ ಮೆಚ್ಚುಗೆ ಮಾಡುವವನಾಗಿರು. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸ್ರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತನಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಅಪೊಸ್ತಲನಾದಂಥ ಪೌಲನು ಎಫೆಸದಲ್ಲಿರುವಂಥ ವಿಶ್ವಾಸಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥ ಭಾಗ. ವಿಮೋಚನ ಕಾಂಡ ಪುಸ್ತಕ 34:14ನೇ ವಾಕ್ಯ ಹೇಳುತ್ತದೆ, ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೇ ಇರುವುದರಿಂದ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು ಎಂದು ನಾವು ಕಾಣ್ತೀವಿ. ಅವ ಗಾಡ್ ಇಸ್ ಎ ಗಾಡ್ ಆಫ್ ಜಲಸ್, ವೈರಾಗ್ಯವುಳ್ಳ ದೇವರು. ತನಗೆ ಸಲ್ಲಬೇಕಾದ ಗೌರವವನ್ನು ಯಾರಿಗೂ ಬಿಟ್ಟುಕೊಡೋದಿಲ್ಲ, ಯಾವ ಮನುಷ್ಯನಿಗೂ ಬಿಟ್ಟುಕೊಡೋದಿಲ್ಲ. ಒಬ್ಬನು ನನಗಿಂತಲೂ ತಂದೆಯನ್ನು, ತಾಯಿಯನ್ನು, ಸಹೋದರನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮೇಲಿನ ಪ್ರೀತಿ ಅವನಿಗೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರಿಗೆ ಕೊಡಬೇಕಾದಂಥ ಸ್ಥಳ ಪ್ರಥಮವಾಗಿರಬೇಕು, ಫಸ್ಟ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ ಅಂತ. ತವಕ ಪಡಬೇಕು ನಾವು. ನಾವು ಅದನ್ನ ತವಕ ಪಡೋದಂದ್ರೆ ಏನು ಗೊತ್ತಾ? ನಾವು ಅದಕ್ಕಾಗಿ ಆತುರ ಪಡ್ತಾ ಇರಬೇಕು. ಕೆಲವೊಮ್ಮೆ ನಾವು ದೇವರಿಗೆ ಕಡೆ ಭಾಗ ಇಟ್ಟುಬಿಡ್ತೀವಿ. ಕಡೆಯದಾಗಿ ಸಂಬಳ ಬಂದರೆ ದೇವರಿಗೆ ಮೊದಲು ದೇವರ ಕಾಣಿಕೆ, ದೇವರ ನಾಮಕ್ಕೆ, ದೇವರ ಸೇವೆಗೆ ಕಾಣಿಕೆ ಮೊದಲು ಎತ್ತಿಡಬೇಕು. ಅದು ಮಾಡಲ್ಲ. ಫಸ್ಟ್ ಬಡ್ಡಿ ಕಟ್ಟೋದು, ಬಾಡಿಗೆ ಕಟ್ಟೋದು, ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು, ರೇಷನ್ ತರೋದು ಎಲ್ಲ ಆದಮೇಲೆ ಅಯ್ಯೋ ದೇವ್ರಿಗೆ ತಾನೇ ಬಿಡು, ದೇವರು ನಮ್ಮ ಕಷ್ಟ ನೋಡಿದ್ದಾನೆ. ಮತ್ತೆ ದಾರಿದ್ರ್ಯಕ್ಕೆ ಹೋಗೋದಕ್ಕೆ ಕಾರಣನೇ ಅದು. ನೀವು ಮೊದಲು ಮೊದಲನೇ ಆದ್ಯತೆ ದೇವರಿಗೆ ಕೊಡ್ರಿ. ನೋಡ್ರಿ, ಸ್ತೋತ್ರ ಯಾರು ಹೇಳಲ್ಲ. ಆಮೆನ್, ಹಲ್ಲೆಲೂಯ. ಸತ್ಯವೇದ ಗ್ರಂಥದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳ್ರಿ ಅಂತ. ಯೋಹನನ ಸುವಾರ್ತೆ 4:34 ಹೇಳುತ್ತೆ, ಯೇಸು ಅವರಿಗೆ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತು, ನನ್ನನ್ನು ಕಳಿಸಿದ ಆತನ ಚಿತ್ತ. ನಾವು ಪ್ರತಿಯೊಬ್ಬೊಬ್ಬರು ದೇವರು ನಮ್ಮನ್ನು ಏನು ಕರೆದಿದ್ದಾನೆ,
ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾನೆ ಎಂಬುದನ್ನ, ಅವನ ಚಿತ್ತವನ್ನು ನೆರವೇರಿಸಬೇಕು. ಅದಾಗಿರಬೇಕು ನಮ್ಮ ಗುರಿ. ಯೋಹನನ ಸುವಾರ್ತೆ 5:30 ಹೇಳುತ್ತೆ, ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ನನ್ನಷ್ಟಕ್ಕೆ ನಾನು ಏನು ಮಾಡಲಾರನು. ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದ ಆತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ ಅಂತ. ನಮ್ಮಲ್ಲಿ ಬರುವಂಥ ತೊಂದರೆ ಏನಂದ್ರೆ, ದೇವ್ರ ಚಿತ್ತ ಅಲ್ಲ, ಮೊದಲು ನಮ್ಮ ಚಿತ್ತ ಆಗ್ಬಿಡ್ಬೇಕು, ಮೊದಲು ನಮ್ಮ ಚಿತ್ತ ನೆರವೇರಬೇಕು. ನಾವು ಪ್ಲಾನ್ ಮಾಡೋದು ದೇವ್ರ ಹತ್ರ ಅಪ್ರೂವಲ್ ತಗೊಳೋದು. ದೇವರೇ, ನಾನು ಇದೆಲ್ಲ ಪ್ಲಾನ್ ಮಾಡಿದ್ದೀನಿ, ನೀನೊಂದು ಸತಿ ಹ್ಞೂ ಅಂದ್ಬಿಡು, ಆಮೇನ್ ಸ್ಯಾಂಕ್ಷನ್ ಮಾಡಿಬಿಡು. ಸ್ತೋತ್ರ. ಇವತ್ತು ವಿಶ್ವಾಸಿಗಳಲ್ಲಿ ಕಪಟತನ ಜಾಸ್ತಿ ಆಗ್ತಾ ಇದೆ. ಸಭೆಗೆ ಬರ್ತಾರೆ, ಸಭೆಗೆ ಬರೋದಂಥ ವಿಶ್ವಾಸಿಗಳಲ್ಲಿ ಕೊಳುಕು ಸ್ವಭಾವಗಳು ಕೆಲವರಲ್ಲಿ. ಅವರು ಇದ್ರ ಒಳಗಡೆ ಇರೋದಾದ್ರೂ ವಾಕ್ಯ ಅವ್ರ ತಲೆಗೆ ಹೋಗೋದಿಲ್ಲ. ಅವ್ರ ಚಿತ್ತ ನೆರವೇರಿಸ್ಕೊಳಕ್ ಬರ್ತಾರೆ, ಅವ್ರು ಏನೋ ಮೋಟಿವಲ್ಲಿ ಬರ್ತಾರೆ. ಒಬ್ಬ ಯೌವನಸ್ಥ ನನ್ನ ಹತ್ರ ಈಗ ಹೇಳ್ದ, 3 ವರ್ಷದಿಂದ ಸಭೆಗೆ ಬರ್ತಾ ಇದ್ದೀನಿ ಅಂದ. ಏನಕ್ಕೆ ಬಂದೆ ಅಂತ ಕೇಳಿದೆ. ಅದು ಸುಮ್ಗೆ ಬಂದೆ ಅಂದ. ಸುಮ್ಗೆ ಯಾಕೆ ಬಂದೆ ಅಂದ. ಅದು ಸ್ತೋತ್ರ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ನೋಡಕ್ ಬರ್ತಾ ಇದ್ದೆ ಅಂತ. ಇವನ್ ರಕ್ಷಣೆ ಒಂದಲ್ಲ, ದೀಕ್ಷಾ ಸ್ನಾನ ಒಂದಲ್ಲ. ಒಬ್ಬೊಬ್ಬರು ಒಂದೊಂದು ಮೋಟಿವಲ್ಲಿ ಬರ್ತಾರೆ. ಕೆಲವರು ಸ್ಥಾನಕ್ಕಾಗಿ ಬರ್ತಾರೆ, ಕೆಲವರು ಹೆಸರು ಮಾಡಕ್ ಬರ್ತಾರೆ. ಇವತ್ತು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಪ್ರೀತಿಯ ದೇವ ಜನರೇ, ದೇವರ ಚಿತ್ತ ಏನೆಂದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ಮೆಚ್ಚುಗೆ ಆದದ್ದು ಏನು ಎಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ತೋತ್ರ. ಸಾಧ್ಯ ಆದರೆ ತಲೆ ಒಳಗಡೆ ಹಾಕಿ ನೋಡ. ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕು. ಯೋಹನನ ಸುವಾರ್ತೆ 8:29 ನಾವು ಸ್ವಲ್ಪ ಅನಲೈಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ವಾಟ್ ಈಸ್ ಗುಡ್, ವಾಟ್ ಈಸ್ ರಾಂಗ್. ವಿ ಆರ್ ನಾಟ್ ಹಿಯರ್ ಟು ಪ್ಲೀಸ್ ಎನಿ ಮ್ಯಾನ್. ಯಾವುದೋ ಮನುಷ್ಯನನ್ನ ಉಳಿಸ್ಕೊಳ್ಳೋದಕ್ಕಲ್ಲ, ದೇವರನ್ನ ಉಳಿಸ್ಕೊಳ್ಳೋದಿಕ್ಕೆ. ಪ್ರೈಸ್ ಗಾಡ್. ದೇವರನ್ನ ಉಳಿಸ್ಕೊಳ್ಳೋದಿಕ್ಕೆ. 8ನೇ ಅಧ್ಯಾಯ ಯೋಹನನ ಸುವಾರ್ತೆ 8:29, 8ನೇ ಅಧ್ಯಾಯದ 29ನೇ ವಾಕ್ಯ. ಯೋಹನನ ಸುವಾರ್ತೆ 8:29. ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದನ್ನು ಯಾವಾಗಲೂ ಮಾಡುವುದರಿಂದ ಆತ ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವನದಲ್ಲಿ ಯಾರೆಲ್ಲ ಕೈ ಬಿಟ್ಟರು, ದೇವರು ನಿಮ್ಮನ್ನು ಕೈ ಬಿಡದೆ ಇರಬೇಕು ಅಂದರೆ ಮನುಷ್ಯರ ಹಿಂದೆ ಹೋಗಬೇಡ್ರಿ. ದೇವರಿಗೆ ಮೆಚ್ಚುಗೆ ಆಗಿರುವ ಕಾರ್ಯಗಳನ್ನು ನೀವು ಮಾಡ್ತಾ ಇರ್ರಿ. ದೇವರು ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಯೋಹನನ ಸುವಾರ್ತೆ 14:18 ಹೇಳುತ್ತೆ, ಹಲ್ಲೆಲೂಯ, ಸ್ತೋತ್ರ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ ಎಂಬುದಾಗಿ. ಇವತ್ತೆಷ್ಟು ಜನ ನಂಬುತ್ತೀರಾ? ನಾನು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಮಾಡಿದ್ರೆ ದೇವರು ನನ್ನನ್ನು ಒಂಟಿಯಾಗಿ ಬಿಡೋದಿಲ್ಲ, ಎಲ್ಲೂ ನನ್ನನ್ನು ಕೈ ಬಿಡೋದಿಲ್ಲ, ಎಲ್ಲೂ ಅವಮಾನಕ್ಕೆ ನನ್ನ ಗುರಿ ಮಾಡೋದಿಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾವು ದೇವರ ಮಕ್ಕಳು. ನನ್ನನ್ನು ಕಳಿಸಿಕೊಟ್ಟಂತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆ ಆದದನ್ನು ಯಾವಾಗಲೂ. ಆ ಪದ ನೋಡ್ರಿ, ಯಾವಾಗಲೂ. ಯಾವಾಗಲೂ ಅಂದ್ರೆ ಏನು? ಅಯ್ಯೋ, 2ನೇ ಸರ್ವಿಸ್ ನಿದ್ದೆ ಮಾಡ್ತಾ ಇದ್ದೀರಿ ಅಂತ ಕಟ್ತೆ ಗಟ್ಟಾಗಿ ಒಂದು ಆಮೇಲೆ ಹೇಳ್ರಿ. ಯಾವಾಗಲೂ ಅಂದ್ರೆ ಏನು? ನಮ್ಮ ಲೈಫ್ ಪರ್ಯಂತವಾಗಿ, ಜೀವನ ಪರ್ಯಂತವಾಗಿ. 3 ತಿಂಗಳು ಮಾಡಿಬಿಟ್ಟು ನಿಲ್ಲಿಸೋದಲ್ಲ,
21 ದಿನ ಉಪವಾಸ ಬಂದಾಗ ಮಾತ್ರ ಅಲ್ಲ, ಜೀವನ ಪರ್ಯಂತವಾಗಿ. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿರುವ ಕಾರ್ಯಗಳನ್ನು ಮಾಡೋದಕ್ಕೆ ದೃಢ ಸಂಕಲ್ಪ ಉಳ್ಳವರು ಮಾತ್ರ ಒಂದು ಆಮೆನ್ ಹೇಳ್ರಿ. ಏನ್ ಬಂದ್ರು ಸರಿ, ದೇವರಿಗೆ ವಿರುದ್ಧವಾಗಿ ನಾನು ಹೋಗಲ್ಲ, ದೇವ ನಾಮಕ್ಕೆ ವಿರುದ್ಧವಾಗಿ ಹೋಗಲ್ಲ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ನಾನು ಹೋಗಲ್ಲ ಎನ್ನೋರು ಮಾತ್ರ ಒಂದು ಆಮೆನ್ ಹೇಳ್ರಿ. ಇನ್ನ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ ಇದ್ದೀರಾ ನೀವು ನನ್ನ ಜೊತೆ? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. ಆದರೆ ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಇಟ್ಕೊಳ್ರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ಆಮೇಲೆ ದೇವರು ನಮಗೆ ಉದ್ದೇಶ ಕೊಟ್ಟಿರೋದು ಯಾವ ಕಾರಣಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾನೆ ಅನ್ನೋದು ನಾವು ಮರಿಬಾರ್ದು. 1, 2, ನೀವು ನನ್ನ ಜೊತೆ ಇದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡಲ್ಲ? ಗಮನಿಸ್ರಿ, ಇಲ್ಲಿ ಗಮನಿಸ್ರಿ. ವೆನ್ ಐ ಆಮ್ ರೆಡಿ ಟು ಪ್ಲೀಸ್ ಮೈ ಗಾಡ್, ನನ್ನ ದೇವರನ್ನ ಮೆಚ್ಚುಗೆ ಮಾಡುವ ಕಾರ್ಯಗಳನ್ನು ನಾನು ನನ್ನಲ್ಲಿ ಮಾಡಕ್ಕೆ ಆರಂಭಿಸುವಾಗ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ನನ್ನ ಮುಂದೆ ಅದು ಪ್ರಕಟವಾಗುತ್ತೆ. ಉದಾಹರಣೆಗೆ ಮದ್ಯಪಾನ ಮಾಡ್ತಿರುವಂಥ ವ್ಯಕ್ತಿಗೆ ಮದ್ಯಪಾನ ಮಾಡಿಲ್ಲ ಅಂದರೆ ಅವನಿಗೆ ಕೈ ಕಾಲು ಎಲ್ಲ ನಡುಗುತ್ತೆ ಅಂತ ಅವಾಗ ಹೇಳ್ತಾರೆ ಅವನು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅಂತ. ಅದಕ್ಕೇನಾಗಿದ್ದಾನೆ? ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಆ ಚಟಕ್ಕೆ ಬಿದ್ದುಬಿಟ್ಟಿದ್ದಾನೆ ಅಂತ. ಆ ಚಟಕ್ಕೆ ಬಿದ್ದುಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ನಾನೊಂದು ಮಾತು ನಿಮ್ಮ ಹತ್ರ ಕೇಳ್ತೀನಿ. ಅವನು ಅಲ್ಲಿಂದ ಹೊರಗಡೆ ಬಂದ ಮೇಲೆ ದೇವ್ರ ಚಿತ್ತ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆ ಪಾಪದಿಂದ, ಆ ಬಂಧನದಿಂದ ಹೊರಗಡೆ ಬಂದು ಅವನ ದೇವ್ರ ಚಿತ್ತಕ್ಕೆ ಒಳಗಾಗಿ ಅವನ ದೇವ್ರ ಮಗನಾದ ಮೇಲೆ ಈಗ ಅವನಿಗೆ ಗೊತ್ತಾಯಿತು, ಅಯ್ಯೋ ಅದು ದೋಷ, ಅದು ಪಾಪ, ಅದು ತಪ್ಪು ಎನ್ನೋದು ಅವನಿಗೆ ಪರಿಜ್ಞಾನ ಬಂತು. ಆಮೇಲೆ ನೀವು ಯಾವಾಗ ದೇವರ ನಾಮಕ್ಕಾಗಿ ನಿಮ್ಮನ್ನು ನೀವು ಸಮರ್ಪಿಸ್ತೀರೋ, ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ದೇವರು ನಿಮಗೆ ಗೋಚರಪಡಿಸ್ತಾನೆ. ಒಳ್ಳೆಯದನ್ನು ಬಿಗಿಯಾಗಿಡಿರಿ, ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನು ಬಿಗಿಯಾಗಿಡೀರಿ. ಆಮೇಲೆ ನಮ್ಮ ಜೀವನ ಕೆಲವರು ಎಷ್ಟು ತುಚ್ಛವಾಗಿ ಅನ್ನಿಸ್ತಾರೆ ಗೊತ್ತಾ? ಟೊಮೊಟೊ ತಗೊಳಕ್ ಹೋದ್ರೆ ತಗೊಳೋದು 2 ಟೊಮೊಟೊ, ಸೋತ್ರ ತಗೊಳೋದು 2 ಟೊಮೊಟೊ, 20 ಟೊಮೊಟೊ ಹುಡುಕ್ತಾರೆ. ಸೋತ್ರ ಟೊಮೊಟೊಕ್ಕಿಂತನ ಕೀಳ ನಿನ್ನ ಜೀವನ? ಸೋತ್ರ ಹೇಳದೆ ಇದ್ದಾಗ ನನಗೊಂದು ಸಂಶಯ. ಅದಕ್ಕಿಂತ ಬೆಲೆ ಬಾಳೋದಲ್ವಾ? ಬಟ್ಟೆ ತಗೊಳಕ್ ಹೋದ್ರೆ ನೀವು ಎಷ್ಟು ಪರೀಕ್ಷೆ ಮಾಡ್ತೀರಾ? ಕಲರ್ ನೋಡ್ತೀರಾ, ಡಿಸೈನ್ ನೋಡ್ತೀರಾ. ಕಲರು ಡಿಸೈನು ನೋಡಿದ್ರೆ ಬೆಲೆ ನೋಡ್ತೀರಾ. ಎಲ್ಲ ಸರಿ ಆದರೆ ಮಾತ್ರನೇ ತಗೊಳೋದು. 1 ಸೀರೆ ತಗೊಳಕ್ ಹೋಗೋರು 100 ಸೀರೆ ಕೆಳಗಡೆ ಇಳಿಸ್ತೀರ. ಅದಕ್ಕಿಂತ ಬೆಲೆ ಉಳ್ಳದಲ್ವೇ ನಿಮ್ಮ ಜೀವಿತ? ಆಮೇ ಸೊ ಕೆಲವರ ಒಳಗಡೆ ಗೊತ್ತು, ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್, ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಗೊತ್ತಿದೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ಥೆಸಲೋನಿಕರಿಗೆ ಪೌಲನು ಪತ್ರಿಕೆ ಬರೆಯುವಾಗ ತಾನು ಹೇಳ್ತಾನೆ, ಎಲ್ಲವನ್ನ ಪರಿಶೋಧಿಸ್ರಿ, ಒಳ್ಳೆಯದನ್ನ ಬಿಗಿಯಾಗಿಡ್ಕೊಳ್ರಿ. ಗಟ್ಟಿಯಾಗಿ ಹೇಳ್ರಿ, ಒಳ್ಳೆಯದನ್ನ ಬಿಗಿಯಾಗಿ ಇಡ್ಕೊಳ್ರಿ, ಒಳ್ಳೆಯದನ್ನ ಭದ್ರವಾಗಿ ಇಡ್ಕೊಳ್ರಿ ಅಂತ. ಬಿಗಿಯಾಗಿಲ್ಲ, ಭದ್ರವಾಗಿ, ಸುಭದ್ರವಾಗಿ ಇಡ್ಕೊಳ್ರಿ ಅಂತ. ಆಮೇಲೆ 2, ಸಕಲ ವಿಧ ಕೆಟ್ಟತನಕ್ಕೆ ದೂರವಾಗಿರ್ರಿ. ಆಮೇಲೆ ದೇವರನ್ನ ಮೆಚ್ಚಿಸೋರು ಮಾತ್ರ ಒಂದು ಆಮೇನ್ ಹೇಳ್ರಿ.
ದೇವರನ್ನ ಮೆಚ್ಚಿಸ್ಬೇಕು. ಆಮೇಲೆ ಅಪೊಸ್ತಲನಾದಂಥ ಪೌಲನು ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಹೀಗೆ ಹೇಳ್ತಾನೆ, ರಂಗ ಪ್ರವೇಶದಲ್ಲಿ ಓಡುವುದಕ್ಕೆ ಸೇರಿಸಿಕೊಂಡವನನ್ನ ಮೆಚ್ಚಿಸುವುದಕ್ಕೆ ಹೇಗೆ ಪ್ರಯಾಸ ಪಡ್ತಾರೋ ಹಾಗೆ ಯುದ್ಧಕ್ಕೆ ಹೋಗುವ ನಿಮ್ಮನ್ನ ಸೇರಿಸ್ಕೊಂಡವನನ್ನ ಮೆಚ್ಚಿಸೋದಕ್ಕೆ ನೀವು ಪ್ರಯಾಸ ಪಡಬೇಕು. ಆಮೇನ್. ಹಂಗೆ ತಾನೇ ಬರೆದಿರೋದು. ಎಷ್ಟನೇ ವಾಕ್ಯ ಅದು? 2 ತಿಮೋಥಿ 2:4. ಎಸ್. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಾಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ಯಾರನ್ನ ಮೆಚ್ಚಿಸೋದಕ್ಕೆ? ನಾನೊಂದು ಪ್ರಶ್ನೆ ಕೇಳಿದೆ, ಉತ್ತರ ಬರಲಿಲ್ಲ. ಅದಕ್ಕೆ ನಾನು ಸೈಲೆಂಟ್ ಆದೆ. ನೀವು ಇಲ್ಲಿದ್ದೀರೋ ಇಲ್ಲವೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ದೀರಾ? ದೇವರ ವಾಕ್ಯ ಹೇಳುತ್ತೆ, ಸೈನ್ಯಕ್ಕೆ ಸೇರಿಸಿಕೊಂಡವನನ್ನ ಮೆಚ್ಚಿಸೋದಕ್ಕೆ ಪ್ರಯಾಸ ಪಡೋ ಹಾಗೆ. ಅವನು ಪ್ರಯಾಸ ಪಡ್ತಾ ಇದ್ದಾನೆ. ನಾವು ದೇವ್ರ ಮಕ್ಕಳಾದ್ವಿ. ದೇವರು ನಮ್ಮನ್ನು ಏನಕ್ಕೆ ಕರೆದಿದ್ದಾನೆ? ದೇವರ ರಾಜ್ಯದ ಸೈನ್ಯಕ್ಕೆ ನಮ್ಮನ್ನು ಸೇರಿಸ್ಕೊಂಡಿದ್ದಾನೆ. ನಾನು ನೀವು ಸೈನಿಕರಾಗಿದ್ದೇವೆ. ನಮ್ಮ ಸೇನಾಧಿಪತಿ ಯಾರು ಗೊತ್ತಾ? ಯೇಸು ಸ್ವಾಮಿ. ನಾವು ಯಾರನ್ನ ಮೆಚ್ಚಿಸ್ಬೇಕು? ಅದನ್ನೇ ದೇವರ ವಾಕ್ಯ ಹೇಳೋದು. ಆಮೇಲೆ ಮೆಚ್ಚಿಸುವ ವಿಷಯ ಬಂದಾಗ ನಾವು ಸಂಬಂಧಿಕರನ್ನ ಮೆಚ್ಚಿಸ್ತೀವಿ, ಮನೆಯವ್ರನ್ನ ಮೆಚ್ಚಿಸ್ತೀವಿ, ಊರವ್ರನ್ನ ಮೆಚ್ಚಿಸ್ತೀವಿ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಆಫೀಸರ್ನ ಮೆಚ್ಚಿಸ್ತೀವಿ, ಅವ್ರನ್ನ ಇವ್ರನ್ನ ಮೆಚ್ಚಿಸ್ತೀವಿ, ದೇವರನ್ನ ಬದಿಗಿಡ್ತೀವಿ. ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರಯಾರಿಟಿ ಮೊದಲು ದೇವರನ್ನ ಮೆಚ್ಚಿಸುವವರಾಗಿರ್ಬೇಕು. ಅದನ್ನ ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಏನೇ ಬರಲಿ, ಯಾರೇ ವಿರೋಧವಾಗಲಿ, ನನಗೆ ಮೊದಲು ನನ್ನ ದೇವರು ಅನ್ನೋದನ್ನ ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳುವಂತರಾಗ್ರಿ. ಅದನ್ನ ಭದ್ರವಾಗಿ ಇಡ್ಕೊಬೇಕು, ಅದನ್ನ ಗಟ್ಟಿಯಾಗಿ ಇಡ್ಕೊಬೇಕು. ಲೆಟ್ ಮಿ ಗೋ. ನಾನು ಮುಂದಕ್ಕೆ ಹೋಗ್ತೇನೆ. 1 ಯೋಹನಾನ್ 4ನೇ ಅಧ್ಯಾಯ, 1 John chapter 4:1. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಅವುಗಳನ್ನು ಏನು ಮಾಡಬೇಕು? ಸ್ತೋತ್ರ. ಎಲ್ಲ ಇಲ್ಲಿ ನೋಡ್ರಿ, ಇವತ್ತು ಸುಳ್ಳು ಪ್ರವಾದಿಗಳು ಎತ್ತಿರುವಂಥ ದೊಡ್ಡ ಗುಂಪೇ ಇದೆ ಈಗ. ಆಮೇಲೆ ಕೆಲವರು ಇದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೇವೆ ಅನ್ನೋದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಗಮನಿಸ್ರಿ. ಪ್ರವಾದಿಗಳು, ನಾನು ಪ್ರವಾದಿಯ ಗುಣಲಕ್ಷಣಗಳು, ಪ್ರವಾದಿಯನ್ನ ಸತ್ಯ ಪ್ರವಾದಿನ ಹೇಗೆ ತಿಳ್ಕೊಬೇಕು ಅನ್ನೋದನ್ನೆಲ್ಲ ನಾನು ಇಲ್ಲಿ ವಿವರವಾಗಿ ಹೇಳಿದ್ದೀನಿ, ಕ್ಲಾಸ್ ತಗೊಂಡಿದ್ದೀನಿ. ಪ್ರವಾದಿ ಅಂದರೆ ಏನು, ಪ್ರವಾದನೆ ಅಂದರೆ ಏನು, ಸತ್ಯ ಪ್ರವಾದಿ ಯಾವುದು, ಸುಳ್ಳು ಪ್ರವಾದನೆ ಅಂದರೆ ಏನು, ಇವುಗಳ ಕುರಿತು ಬಹಳ ಸುವಿಸ್ತಾರವಾಗಿ ನಾನು ಮಾತಾಡಿದ್ದೀನಿ. ಮತ್ತೊಮ್ಮೆ ಇಲ್ಲಿ ಎಚ್ಚರಿಸ್ತಾ ಇರೋದು, ಸುಳ್ಳು ಪ್ರವಾದಿಗಳು ಬಹಳ ಹೆಚ್ಚಾಗಿದ್ದಾರೆ. ಅದರಿಂದ ಬಾಯಿಂದ ಬರುವ ಮಾತುಗಳು ಪ್ರತಿಯೊಂದು ಪರೀಕ್ಷಿತವಾಗಬೇಕು. ಇದು ದೇವರಿಂದ ಬಂದಿದ್ದ ಅಂತ. ಒಂದು ದಿನಾನು ದೇವರ ಸಭೆಯಲ್ಲಿ ನಿಂತ್ಕೊಂಡು ಒಂದು ಸ್ತೋತ್ರ ಹೇಳಿರಲ್ಲ. ದಿಢೀರಂತ ಪಾಸ್ಟ್ರು, ದಿಢೀರಂತ ಪ್ರವದನೆ, ಸ್ತೋತ್ರ. ವಿಶ್ವಾಸಿಗಳ ಮಧ್ಯದಲ್ಲಿ ಬಂದು ಪ್ರವದನೆ ಹೇಳಲಿ ನೋಡೋಣ. ಹೇಳಲ್ಲ, ತಗಲಾಕೊಂಡ್ಬಿಡ್ತಾರೆ ಅಂತ. ಯಾರ ಹತ್ರ ಹೇಳೋದು? ಪಾಪ ಯಾರು ಮುಗ್ಧರು, ಏನು ಗೊತ್ತಿಲ್ಲದಿರೋರು ಅವ್ರಿಗೋಗಿ ಹೇಳೋದು, ಸ್ತೋತ್ರ, ನನಗೆ ದೇವರು ಹೇಳಿದ್ದಾರೆ ಹಿಂಗೆ ಅಂತ, ಹುಷಾರಾಗಿರ್ರಿ ಅಂತ. ಅವ್ರನ್ನ
ಸಭೆ ಒಳಗಡೆ ಬರುವಾಗ ನಾವೆಲ್ಲವನ್ನು ಪರೀಕ್ಷಿಸಬೇಕು. ಆಲಯದ ಒಳಗಡೆ ವಾಕ್ಯದ ಪ್ರಮಾಣದಲ್ಲಿ ನಾವು ಜೀವಿಸುವವರು. ನೀವು ಯೋಚನೆ ಮಾಡ್ಬೋದು, ಇದರಲ್ಲಿ ಹೆಂಗೆ ಗೊತ್ತಾಗುತ್ತೆ ಪಾಸ್ಟ್ರೆ, ನಾವೇನೋ ಮುಗ್ಧರು, ಹೆಂಗೆ ಗೊತ್ತಾಗುತ್ತೆ ಅಂದರೆ, ದೇವರ ವಾಕ್ಯ ನಿನ್ನ ಒಳಗಡೆ ಇದ್ದರೆ ನೀನು ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಇದು ದೇವರಿಂದ ಬರೋದಾ ಮನುಷ್ಯರಿಂದ ಬರೋದಾ ಅಂತ. ನಮ್ಮಲ್ಲಿ ಅನೇಕ ಪ್ರವಾದಿಗಳು ಬರ್ತಾರೆ, ಪ್ರವಾದನೆ ಹೇಳ್ತಾರೆ. ಎಲ್ಲಾದರೂ ಒಂದು ಸ್ವಲ್ಪ ಸ್ವಯಂ ಪ್ರೇರಿತ ಪ್ರವಾದನೆ ಬಂದರೆ, ದೇವರು ಹೇಳದೇ ಇರೋದನ್ನು ದೇವರು ಹೇಳಿದ್ರು ಅಂತ ಹೇಳಿದ್ರೆ ಅವತ್ತೇ ನಾನು ಹಿಡಿದು ಕ್ಲಾಸ್ ಕೊಡ್ತೀನಿ ಅವರಿಗೆ. ನನಗೆ ಗೊತ್ತರ ಆಗುತ್ತೆ, ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಸ್ತೋತ್ರ, ಹೇಳಿರ್ತೀನಿ, ಮತ್ತೆ ಅವ್ರನ್ನ ಇಲ್ಲಿ ಕರೆಸೋದಿಲ್ಲ ನಾನು. ದೇವರು ಹೇಳಿದ್ರೆ ಹೇಳಿದ್ರು, ಹೇಳಲಿಲ್ಲ ಅಂದರೆ ಹೇಳಲಿಲ್ಲ. ನಾನು ಎಲ್ಲ ದಿನ ಪ್ರಬೋಧನೆ ಹೇಳಕ್ಕೆ ನಾನು ಬರಲ್ಲ. ಬಟ್ ದೇವರಾತ್ಮ ನನಗೆ ಹೇಳು ಅಂತ ಹೇಳಿದ್ರೆ ನಿಶ್ಚಯವಾಗಿ ನಾನು ಹೇಳ್ತೀನಿ. ಅದು ನಿಮ್ಮ ಮುಖ ನೋಡಿ ನಿಮ್ಮ ಮನೆ ಹಾಕೋದಿಲ್ಲ, ಇದ್ದಂಗೆ ಹೇಳ್ತೀನಿ. ಸ್ತೋತ್ರ. ಮೊನ್ನೆ ನಾವು ಚಿತ್ರದುರ್ಗದಲ್ಲಿದ್ವಿ. ಸ್ತೋತ್ರ. ನಾನು ಯಾರಿಗೂ ಪ್ರಬೋಧನೆ ಹೇಳಲಿಲ್ಲ ಅಲ್ಲಿ. ಆದರೆ ಸಡನ್ನಾಗಿ ನಾನು ಎರಡನೇ ದಿನ ಅಂತ ಕಾಣುತ್ತೆ, ಸೆಕೆಂಡ್ ಡೇ, ಎರಡನೇ ದಿನ ನಾನು ಅಲ್ಲಿಂದ ನಾವು ಹೋಟ್ಲಿಂದ ಹೊರಗಡೆ ಬರುವಾಗ ನನ್ನ ಮುಂದೆ ಒಂದು ವ್ಯಕ್ತಿಯ ಮುಖ ದೇವರು ನನಗೆ ತೋರಿಸ್ತಾ ಇದ್ರು. ನನಗೆ ಯೋಚನೆ ಮಾಡಿದೆ, ಇದು ಯಾರಿದು ಏನಂತ ಗೊತ್ತಾಗಲಿಲ್ಲ. ನಾನು ಬಿಟ್ಟುಬಿಟ್ಟೆ. ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ನನ್ನ ಮುಂದೆ ಆ ಚಿತ್ರ ಬರ್ತಾನೆ ಇತ್ತು, ಆ ವ್ಯಕ್ತಿಯ ಚಿತ್ರ ಬರ್ತಾ ಇತ್ತು. ನಾನು ಕೂಟಕ್ಕೆ ಹೋದೆ, ಕೂಟ ಆಯಿತು, ಪ್ರಸಂಗ ಆಯಿತು, ಲಾಸ್ಟಲ್ಲಿ ಪ್ರಾರ್ಥನೆ ಆಯಿತು. ಸಡನ್ನಾಗಿ ಆ ಪ್ರಾರ್ಥನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ತಿರ್ಗಾ ಅದೇ ಚಿತ್ರ ನನ್ನ ಮುಂದೆ ಬಂತು. ಆ ಚಿತ್ರ ನನ್ನ ಮುಂದೆ ಬಂದಿದ್ದು ಮಾತ್ರ ಅಲ್ಲ, ಆ ವ್ಯಕ್ತಿ ಎಲ್ಲೋ ಇದ್ರಂತೆ, ನನಗೆ ಗೊತ್ತಿಲ್ಲ. ಸಹೋದರರು ಹೇಳಿದ್ರು, ಅದುವರೆಗೂ ಅವರು ಅಲ್ಲಿ ಇರಲೇ ಇಲ್ವಂತೆ. ಸಡನ್ನಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡ್ರೆ ನಾನು ಅವ್ರನ್ನ ಕರೆದೆ. ನನಗೆ ಅದುವರೆಗೂ ಆಲೋಚನೆ ಕೊಟ್ಟಿರಲಿಲ್ಲ ದೇವರು, ಬಟ್ ಚಿತ್ರ ತೋರಿಸಿದ್ರು. ಆ ವ್ಯಕ್ತಿ ನಮ್ಮ ಮುಂದೆ ಕರೆದೆ. ದೇವರ ಆತ್ಮನು ಅವ್ರನ್ನ ವಿವೇಚಿಸೋದಕ್ಕೆ ತೊಡಗಿದ್ರು. ಅವರ ಕುಟುಂಬದ ಕುರಿತು ಮಾತನಾಡಿದ್ರು, ಅವರ ಹೆಂಡತಿಯ ಕುರಿತು ಮಾತನಾಡಿದ್ರು, ಅವರ ಮಗಳ ಕುರಿತು ಮಾತನಾಡಿದ್ರು. ಅನೇಕ ಆಲೋಚನೆಗಳನ್ನು ದೇವರು ಪ್ರಸ್ತಾಪ ಮಾಡಿದ್ರು. ನನಗೆ ಆ ವ್ಯಕ್ತಿ ನಾನು ಕೇಳಿದೆ, ನೀನು ನನ್ನನ್ನು ಮೊದಲು ನೋಡಿದ್ದೀರಾ, ಎಲ್ಲಾದರೂ ನಾವು ಭೇಟಿ ಆಗಿದ್ದೀವ, ನಮಗೂ ನಿಮಗೂ ಪರಿಚಯ ಇದೆಯಾ? ಏನೂ ಇಲ್ಲ ಅಂದರು. ಆಮೇಲೆ ದೇವರು ಅವ್ರನ್ನ ಅದೇ ರೀತಿ ಸ್ಕ್ಯಾನ್ ಮಾಡಿದ್ರು. ನಾನು ಹೇಳಲಿಕ್ಕೆ ಕಾರಣ, ದೇವರ ಆತ್ಮನಿಂದ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ನಾನು ಪ್ರಬೋಧನೆ ಹೇಳಕ್ಕೆ ಹೋಗಲಿಲ್ಲ. ದೇವರ ಆತ್ಮನ ಕೊಟ್ಟರೆ ಹೇಳ್ರಿ, ಕೊಡಲಿಲ್ಲ ಅಂದರೆ ಹೇಳೋದು ಬೇಡ. ಆಮೇಲೆ ಇಲ್ಲಾಂದರೆ ನನ್ನ ಬಗ್ಗೆ ಏನು ಅನ್ಕೊಂಡ್ಬಿಡ್ತಾರೋ ಅದಕ್ಕೆ ನಾವು ಹುಟ್ಟಿಸ್ಕೊಂಡು ಹೇಳ್ಬಿಡೋದು. ಹುಟ್ಟಿಸ್ಕೊಂಡು ಹೇಳಿದ್ರೆ ಅದನ್ನು ಗ್ರಹಿಸಬೇಕು ನೀವು, ಇದು ದೇವರಿಂದ ಬಂದಿದ್ದ, ಮನುಷ್ಯ ಸ್ವಭಾವದಿಂದ ಬಂದಿದ್ದ ಅಂತ. ಆಮೇಲೆ ಅಪೊಸ್ತಲನಾದ ಯೋಹಾನನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಲೋಕದಲ್ಲಿ ಸುಳ್ಳು ಪ್ರವಾದಿಗಳು ಬರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ, ಗಟ್ಟಿಯಾಗಿ ಹೇಳ್ರಿ, ಎಲ್ಲ ನುಡಿಗಳನ್ನು ನಂಬದೆ. ನನಗೆ ಈ ವಿಷಯ ಹೇಳುವಾಗ ನನಗೊಂದು ನೆನಪು ಬರುತ್ತೆ, ಅಪೊಸ್ತಲ ಕೃತ್ಯಗಳು 17:11. ಆ ಸಭೆಯವರು ಥೆಸಲೋನಿಕದಲ್ಲಿ ಇರುವವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಾ ಇದ್ರು ಅಂತ. ಆಮೇಲೆ ಹಲೋ, ಇದ್ದೀರಾ ನೀವು ನನ್ನ ಜೊತೆ? ಪ್ರತಿದಿನ ನಾವು ವಾಕ್ಯ ಮೆಡಿಟೇಟ್ ಮಾಡಬೇಕು. ನಾನೀಗ ನಿಮ್ಗೆ ಹೇಳೋ ಮಾತುಗಳನ್ನೆಲ್ಲ ನೀವು ಕೇಳ್ಬಿಟ್ಟು ಆಮೇಲೆ ಹೇಳ್ಬಿಟ್ಟು ಹೋಗೋದಲ್ಲ. ನೀವು ಹೋಗಿ ಪಾಸ್ಟ್ರ್ ಹಿಂಗೆ ಹೇಳಿದ್ರಲ್ಲ, ಅದನ್ನು ವಾಕ್ಯದಲ್ಲಿ ಹಂಗೆ ಇದೆಯಾ ಅಂತ ಹುಡುಕಬೇಕು, ಅದ್ರ ಬಗ್ಗೆ ತಿಳಿಬೇಕು. ಅವರು ಥೆಸಲೋನಿಕದಲ್ಲಿ ಇರುವವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ಅವರು ವಾಕ್ಯವನ್ನು ಶ್ರದ್ಧೆಯಿಂದ ಕೇಳೋದು ಮಾತ್ರವಲ್ಲ, ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡ್ತಾ ಇದ್ರು. ನಾನು ನೀವುಗಳು ದೇವರ ಬಾಯಿಂದ ಹೊರಡುವ ಮಾತುಗಳನ್ನು ಕೇಳೋದು ಮಾತ್ರ ಅಲ್ಲ, ಅದು ನಿಜಾನ ಎಂಬುದನ್ನು ಪರಿಶೋಧನೆ ಮಾಡಿ ತಿಳ್ಕೊಳ್ಳುವವರಾಗಿರಬೇಕು. ಆಮೇಲೆ
ಸೊ ದಟ್ ನಮ್ಮನ್ನು ಯಾರು ಬೀಳಿಸಕ್ಕಾಗಲ್ಲ ಆತ್ಮಿಕತೆಯಿಂದ. ಅವಾಗ ಅಲ್ಲಿ ಏಸು, ಇಲ್ಲಿ ಏಸು, ಬಾರ್ ಏಸು, ಸ್ತೋತ್ರ. ಎಂತೆಂತ ಏಸು, ಇನ್ಫಂಟ್ ಏಸು, ಬೆಳೆದಿರೋ ಏಸು, ವಯಸ್ಸಾಗಿರೋ ಏಸು, ವೃದ್ಧ ಏಸು, ತೆರೆದ ಹೃದಯದ ಏಸು, ಏನೇನೇ ಏಸು, ಇರೋದೊಂದೇ ಏಸು, ಸ್ತೋತ್ರ. ಆಮೇಲೆ ಇರೋದೊಂದೇ ಏಸು. ಮಾನವ ಕುಲಕ್ಕಾಗಿ ಜನಿಸಿದ್ರು, ಸತ್ರು, ಜೀವಿಸಿದ್ರು, ಸತ್ರು, ಸಮಾಧಿಗೆ ಹಾಕಲ್ಪಟ್ರು, 3ನೇ ದಿನ ಎದ್ದು ಬಂದ್ರು, ತಂದೆ ಬಲಭಾಗದಲ್ಲಿ ಈಗಲೂ ಕೂತಿದ್ದಾರೆ. ಈಗಲೂ ಅವ್ರನ್ನ ಇನ್ಫೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಅವಾಗ ಹೇಳೋದು ಇನ್ಫೆಂಟ್ ಜೀಸಸ್ ಅಂತ. ಸ್ತೋತ್ರ ಹೇಳ್ತಾ ಇಲ್ವಲ್ಲ, ಸ್ತೋತ್ರ. ನೀವು ಬೆಳೆದಿಲ್ಲ ಅಂದ್ರೆ ಇನ್ಫೆಂಟ್ ಯೇಸು ಬೆಳೆದಿಲ್ವಾ? ತಿಳ್ಕೊಳ್ರಿ, ಪರೀಕ್ಷೆ ಮಾಡಿ ತಿಳ್ಕೊಳ್ರಿ. ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದು ಅಂತ ತಿಳ್ಕೊಳ್ಬೇಕು. ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದು ಗೊತ್ತಾ? ನನ್ನ ಜನ ಚೆನ್ನಾಗಿ ವಾಕ್ಯಗಳನ್ನು ಓದಿ ಅದರಲ್ಲಿ ಬರೆದಿರೋ ಸತ್ಯ ತಿಳ್ಕೊಳ್ಳೋದಿದೆಯಲ್ಲ, ಅದು ದೇವರಿಗೆ ಮೆಚ್ಚುಗೆ ಆಗೋದು. ಕುರುಡ್ರ ಥರ ನಡೆಯಂಗಿಲ್ಲ. ಸ್ತೋತ್ರ. ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಆತ್ಮದ ಎಲ್ಲ ನುಡಿಗಳನ್ನು ಪರೀಕ್ಷಿಸಬೇಕು ಅಂತ ಪರಿಶುದ್ಧಾತ್ಮನ ಹೇಳಂತ, ನಾವು ನುಡಿದಂಥ ಎಲ್ಲ ಮಾತುಗಳನ್ನ ನೀವು ಹಂಗೆ ತಗೊಂಡಂಗೆ ನಾಳೆ ನಾನೇ ತಪ್ಪು ಮಾಡ್ಬೋದು, ನನ್ನಿಂದ ಮಿಸ್ಟೇಕ್ ಬರ್ಬೋದು. ಅವಾಗ ಪಾಸ್ಟರ್ ಅದು ಹಂಗಲ್ಲ, ದೇವ್ರ ವಾಕ್ಯದಲ್ಲಿ ಹಿಂಗೆ ಬರ್ದಿದೆಯಲ್ಲ ಅಂತ ನೀವು ಕೇಳ್ಬೋದು. ಐ ಥ್ಯಾಂಕ್ ಗಾಡ್ ಐಸಕ್ ಅಂಕಲ್ ಇಲ್ಲಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಐಸಕ್ ಅಂಕಲ್ ಇಲ್ಲಿದ್ದಾರೆ. ಅವರು ಹಿರಿಯರಿದ್ದಾರೆ. ಕೆಲವೊಮ್ಮೆ ನಾವು ಪದಗಳನ್ನು ಉಪಯೋಗಿಸುವಾಗ, ಉಚ್ಚರಿಸುವಾಗ ತಪ್ಪುಗಳು ಬಂದಾಗ ಅವರು ನನಗೆ ಹೇಳ್ತಾರೆ, ಪಾಸ್ಟ್ರೆ ಆ ಪದದ ಅರ್ಥ ಅದರ ನೀವು ಉಚ್ಚಾರಣೆ ಮಾಡಿದ್ದು ತಪ್ಪಿದೆ ಅಂತ ಹೇಳ್ಕೊಡ್ತಾರೆ. ಅಂಥ ಹಿರಿಯರುಗಳು ನಮ್ಮನ್ನು ತಿದ್ದಿದ್ರಿಂದನೇ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಸೊ ಪರೀಕ್ಷಿಸಿ ತಿಳ್ಕೊಳ್ಬೇಕು. ಒಮ್ಮೆ ಆಮೇನ್ ಹೇಳ್ರಿ, ಅರ್ಥ ಆದವ್ರು ಆಮೇನ್ ಹೇಳ್ರಿ. ಜ್ಞಾನ ಉಳ್ಳವರಾಗಿರ್ರಿ. ಯಾರು ಮೋಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಒಂದು ವಿಶ್ವಾಸಿ ಸ್ಟ್ರಾಂಗ್ ಆಗೋದು ಎಲ್ಲಿ ಗೊತ್ತಾ? ಸ್ಟ್ರಾಂಗ್ ಆಗೋದು, ನೀನು ಜರತಾರಿ ಸೀರೆ ಉಟ್ಕೊಂಡು ಭಾನುವಾರ ಹೊತ್ತು ಚರ್ಚಿಗೆ ಬಂದ್ಬಿಟ್ಟು ಒಂದು ವಾಕ್ಯನೂ ತಲೆ ಒಳಗಡೆ ಹೋಗಿಲ್ಲ ಅಂದರೆ ಪ್ರಯೋಜನ ಇಲ್ಲ. ವಾಕ್ಯ ಬೇರೂರ್ಬೇಕು ನಿನ್ನ ಒಳಗಡೆ. ಗಟ್ಟಿಯಾಗಿ ಹೇಳ್ರಿ, ವಾಕ್ಯ ಏನಾಗಬೇಕು? ಬೈಬಲ್ ಏನಕ್ಕೆ ತರೋದು ಗೊತ್ತಾ? ತಲೆದಿಂಬಿಗಲ್ಲ. ಬೈಬಲ್ ತೆರಿಬೇಕು, ವಾಕ್ಯಗಳನ್ನ ಬರ್ಕೋಬೇಕು. ಈಗೇನು ಬರ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಮನೆಗೆ ಹೋದ್ರೆ ತಿರ್ಗಾ ಕೇಳ್ಬೋದು, ಅದೇ ಪ್ರಸಂಗನೇ 10 ಸತಿ ಕೇಳ್ಬೋದು, ರಿವರ್ಸ್ ಹೊಡೆದು ನೋಡ್ಬೋದು. ಸ್ತೋತ್ರ. ನಮ್ಮ ಕಾಲದಲ್ಲೆಲ್ಲ ಹಂಗೆ ಇರಲೇ ಇಲ್ವಲ್ಲ. ನಾವು ಕಲ್ತಿದ್ದಲ್ಲ ಹೆಂಗೆ ಗೊತ್ತಾ? ಬರ್ಕೊಂಡು ನೋಟ್ಸ್ ಬರ್ಕೋತಾ ಇದ್ವಿ. ಬರ್ದು ಮನೆಗೆ ಹೋಗಿ ತಿರ್ಗಾ ಅದನ್ನ ಹಾಕೊಂಡು ರೆಫರ್ ಮಾಡೋದು. ಸ್ತೋತ್ರ. ಆ ಕಾಲದಲ್ಲಿ ನಮಗೇನು ಕಂಪ್ಯೂಟರ್ ಏನು ಇರಲಿಲ್ಲ, ಗೂಗಲ್ ಅಜ್ಜಿನೂ ಇರಲಿಲ್ಲ ಅವಾಗ ಹೇಳ್ಕೊಡಕ್ಕೆ.